ನಾಗರಾಜ್, ಬಿಡದಿ ಬಳಿ ನಕಲಿ ಔಷಧಿಗಳ ಜಾಲ ಪತ್ತೆಯಾಗಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯಲ್ಲಿ ಈಗ ಸ್ಫೋಟಕ ಮಾಹಿತಿ ಬಯಲಾಗಿದೆ. ನಕಲಿ ಔಷಧಿ ಜಾಲ 5 ರಾಜ್ಯಗಳಿಗೆ ಲಿಂಕ್ ಇರತಕ್ಕಂಥ ಗೊತ್ತಾಗಿದೆ. ಅದರಲ್ಲಿ ಹಿಮಾಚಲ ಪ್ರದೇಶ, ತೆಲಂಗಾಣ, ದೆಹಲಿ, ಚೆನ್ನೈ, ಆಂಧ್ರ ಪ್ರದೇಶದ ಲಿಂಕ್ ಇರತಕ್ಕಂಥದ್ದು ತನಿಖೆಯಲ್ಲಿ ಬಯಲಾಗಿದೆ. 5 ರಾಜ್ಯಗಳಿಗೆ ಈಗ ತನಿಖಾ ತಂಡಗಳು ಭೇಟಿ ನೀಡ್ತಾ ಇದೆ. ತನಿಖೆಗಾಗಿ ಡ್ರಗ್ ಕಂಟ್ರೋಲರ್ಗಳ 5 ತಂಡ ರಚನೆಯಾಗಿದೆ. 5 ರಾಜ್ಯಗಳಲ್ಲಿ ತನಿಖೆಯನ್ನ ಆ ಒಂದು ತಂಡಗಳು ನಡೆಸ್ತಾ ಇದೆ. ಈಗ ಈ ನಕಲಿ ಔಷಧಿ ಜಾಲ ಎಲ್ಲೆಲ್ಲಿದೆ, ಏನೇನು ಮಾಡ್ತು, ಯಾವ್ಯಾವ ಭಾಗದಲ್ಲಿ ಈ ಮೆಡಿಸಿನ್ ಫೇಕ್ ನಡೀತಾ ಇದ್ದಾವೆ, ಎಲ್ಲವನ್ನ ಈಗ 5 ತಂಡ 5 ರಾಜ್ಯಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಸೊ ಈಗ ಒಂದೊಂದೇ ವಿಚಾರಗಳು ಈಗ ಹೊರಗೆ ಬರ್ತಾ ಇದೆ. ಇದು ಜ್ವರಕ್ಕೆ, ಕೆಮ್ಮಿಗೆ, ನೆಗಡಿಗೆ ಕೊಡ್ತಕ್ಕಂಥ ನಕಲಿ ಔಷಧಿಗಳಲ್ಲ. ಹೃದಯ ಸಂಬಂಧ, ಕ್ಯಾನ್ಸರ್ಗಳು, ದೊಡ್ಡ ದೊಡ್ಡ ಕಾಯಿಲೆಗಳು, ಯಾರ್ಯಾರಿಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಇರ್ತಾವೋ, ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೋ ಅಂಥವರಿಗೆ ಕೊಡುವಂಥ ನಕಲಿ ಮೆಡಿಸಿನ್ಗಳಿದು. ಇಂತಹ ಜಾಲವನ್ನ ಈಗ ಪತ್ತೆ ಹಚ್ಚುವಲ್ಲಿ ಈಗ ಆ ಒಂದು ತಂಡ ಮುನ್ನುಗ್ತಾ ಇದೆ, ತನಿಖೆ ನಡೆಸ್ತಾ ಇದೆ, ಒಂದಿಷ್ಟು ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದೆ.